Hello everyone, welcome to Navas Math Tutorials exercise number 3.2. Really first question ನೋಡಿ ಏನು ಕೊಟ್ಟಿದ್ದಾರೆ, write the answer of each of the following ಅಂತ following questions ಅಂತ ಕೊಟ್ಟಿದ್ದಾರೆ. ಅದರಲ್ಲಿ first one, what is the name of horizontal and vertical lines drawn to determine the position of any point in the Cartesian plane ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ತಾನೇ ನಾವು ಓದಿದ್ವಲ್ವಾ, ನೋಡಿ ಇದು ಹಾರಿಜಾಂಟಲ್ ಲೈನ್ ಅಂತ ಹೇಳ್ತೀವಿ ಅಲ್ವಾ. ಇದನ್ನೇನಂತ ಕರಿತೀವಿ ನಾವು, ಎಕ್ಸ್ ಆಕ್ಸಿಸ್ ಅಂತ ಕರಿತೀವಿ. ಓಕೆ, ಸೊ ಹಾರಿಜಾಂಟಲ್ ಲೈನ್ ಅಂದ್ರೆ ಎಕ್ಸ್ ಆಕ್ಸಿಸ್. ನೋಡಿ ಇದು ವರ್ಟಿಕಲ್ ಲೈನ್. ಈ ವರ್ಟಿಕಲ್ ಲೈನ್ ಏನಂತ ಕರಿತೀವಿ, ವೈ ಆಕ್ಸಿಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ಎಕ್ಸ್ ಅಂದ್ರೆ ಇಲ್ಲಿ ಪಾಸಿಟಿವ್ ಬರ್ತವೆ, ಇಲ್ಲಿ ನೆಗೆಟಿವ್ ಬರ್ತವೆ. ವೈ ಅಂದ್ರೆ ಮೇಲೆ ಪಾಸಿಟಿವ್ ಬರ್ತವೆ, ಕೆಳಗಡೆ ನೆಗೆಟಿವ್ ಬರುತ್ತೆ. ಓಕೆ, ಸೊ ವರ್ಟಿಕಲ್ ಲೈನ್ ಗೆ ಏನಂತೀವಿ, ವೈ ಆಕ್ಸಿಸ್. ಓಕೆ, ಈಗ ನೋಡಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ ಕ್ವಶನ್, ವಾಟ್ ಈಸ್ ದ ನೇಮ್ ಆಫ್ ಈಚ್ ಪಾರ್ಟ್ ಆಫ್ ದ ಪ್ಲೇನ್ ಫಾರ್ಮ್ಡ್ ಬೈ ದೀಸ್ ಟೂ ಲೈನ್ಸ್. ಇಲ್ಲಿ ನೋಡಿ ಈ ವೈ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ಈಗ ಈ ತರ ಇಂಟರ್ಸೆಕ್ಟ್ ಆದ್ಮೇಲೆ ಇಲ್ಲಿ ಏನ್ ನೋಡಿ, ವಾಟ್ ಈಸ್ ದ ನೇಮ್ ಆಫ್ ಈಚ್ ಪಾರ್ಟ್, ಈ ಪಾರ್ಟ್ಸ್ ಇದಾವಲ್ಲ ಇದಕ್ಕೆ ಏನ್ ನೇಮ್ ಏನಿದೆ ಅಂತ ಕೇಳಿದ್ದಾರೆ. ಇದನ್ನು ಕೂಡ ಓದಿದೀವಿ ನಾವು ಇಂಟ್ರೊಡಕ್ಷನ್ ಅಲ್ಲಿ. ಕ್ವಾಡ್ರಾಂಟ್ಸ್ ಅಂತ ಕರಿತೀವಿ. ನೋಡಿ ಇದನ್ನ ಫಸ್ಟ್ ಕ್ವಾಡ್ರೆಂಟ್ ಅಂತ ಕರಿತೀವಿ, ಇದನ್ನ ಸೆಕೆಂಡ್ ಕ್ವಾಡ್ರೆಂಟ್, ಇದು ಥರ್ಡ್ ಕ್ವಾಡ್ರೆಂಟ್, ಇದು ಫೋರ್ತ್ ಕ್ವಾಡ್ರೆಂಟ್ಸ್. ಓಕೆ, ಸೊ ಆನ್ಸರ್ ಏನಂತ ಬರಿಬೇಕು, ಕ್ವಾಡ್ರೆಂಟ್ಸ್ ಅಂತ ಬರಿಬೇಕು. ಓಕೆ, ಈಗ ಥರ್ಡ್ ಕ್ವಶನ್ ನೋಡಿ ಏನ್ ಕೊಟ್ಟಿದೆ, ರೈಟ್ ದ ನೇಮ್ ಆಫ್ ದ ಪಾಯಿಂಟ್ ವೇರ್ ದೀಸ್ ಟೂ ಲೈನ್ಸ್ ಇಂಟರ್ಸೆಕ್ಟ್ ಅಂತ. ನೋಡಿ ಈ ಟೂ ಲೈನ್ಸ್ ಏನಿದಾವಲ್ಲ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಇಂಟರ್ಸೆಕ್ಟ್ ಆಗತ್ತಲ್ಲ ಈ ಪಾಯಿಂಟ್ ನ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಇದನ್ನು ನಾವು ಓದಿದೀವಲ್ವಾ, ಇದನ್ನೇನಂತೀವಿ, ಒರಿಜಿನ್ ಅಂತ ಕರಿತೀವಿ. ಇಲ್ಲಿ ವ್ಯಾಲ್ಯೂ ಏನಿರುತ್ತೆ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಎರಡರ ವ್ಯಾಲ್ಯೂ 0 ಇರುತ್ತೆ, ಅದನ್ನ ಏನಂತ ಕರಿತೀವಿ, ಒರಿಜಿನ್ is the answer. ಓಕೆ, ಈಗ ನೆಕ್ಸ್ಟ್ ಪಾರ್ಟ್ ನೋಡಿ. ಸೆಕೆಂಡ್ ಪಾರ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಸಿ ಫಿಗರ್ 3.14 ಅಂಡ್ ರೈಟ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಿಗರ್ ಕೊಟ್ಟಿದ್ದಾರೆ, ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ ನೋಡಿ. ಅದರಲ್ಲಿ ಈ ಫಿಗರ್ ನೋಡಿ ನಾವು ಈ ಕ್ವಶನ್ಸ್ ಗೆ ಆನ್ಸರ್ ಮಾಡಬೇಕು. ಓಕೆ, ಈಗ ನೋಡಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ಕ್ವಶನ್, ದ ಕೋಆರ್ಡಿನೇಟ್ಸ್ ಆಫ್ ಬಿ ಅಂತ ಕೇಳಿದ್ದಾರೆ. ಕೋಆರ್ಡಿನೇಟ್ಸ್ ಆಫ್ ಬಿ ಅಂದ್ರೆ ನೋಡಿ ಬಿ ಎಲ್ಲಿದೆ, ಇಲ್ಲಿದೆ. ಓಕೆ, ಕೋಆರ್ಡಿನೇಟ್ಸ್ ಬರಿಬೇಕಂದ್ರೆ ಹೆಂಗ್ ಬರಿಬೇಕು ನೋಡಿ, ಈ ತರ ಹಾಕ್ಬೇಕು. ಫಸ್ಟ್ ಎಕ್ಸ್ ಬರಿಬೇಕು, ಕಮ ಬರಿಬೇಕು, ಆಮೇಲೆ ವೈ ಬರಿಬೇಕು. ಓಕೆ, ಈಗ ಎಕ್ಸ್ ಏನ್ ಬರುತ್ತೆ ನೋಡಿ, ಲೆಫ್ಟ್ ಸೈಡ್ ಇದೆ, ಸೊ ಮೈನಸ್ ವ್ಯಾಲ್ಯೂ ಬರುತ್ತೆ. ಏನಿದೆ, -5. ಓಕೆ, ವೈ ಎಲ್ಲಿ ಬಂದಿದೆ ನೋಡಿ, 2 ಬಂದಿದೆ ಅಲ್ವಾ, ಸೊ +2, -5 +2 ಕೋಆರ್ಡಿನೇಟ್ಸ್ ಆಫ್ ಬಿ. ಓಕೆ, ಇಲ್ಲಿನೂ ಬರೆಯೋಣ, -5 +2. ಈಗ ಅದೇ ರೀತಿ ದ ಕೋಆರ್ಡಿನೇಟ್ಸ್ ಆಫ್ ಸಿ ಅಂತ ಕೇಳಿದ್ದಾರೆ. ಇಲ್ಲಿ ಸಿ ಎಲ್ಲಿದೆ, ಇಲ್ಲಿದೆ ನೋಡಿ. ಸಿ ದು ಕೋಆರ್ಡಿನೇಟ್ಸ್ ಬರಿಬೇಕು ನೋಡಿ, ಎಲ್ಲಿ ಬರುತ್ತೆ, ರೈಟ್ ಸೈಡ್ ಇದೆ, ಸೊ ಎಕ್ಸ್ ವ್ಯಾಲ್ಯೂ ಏನಿದೆ, ಪಾಸಿಟಿವ್ ಇದೆ ನೋಡಿ. ಪಾಸಿಟಿವ್ ಎಲ್ಲಿ ಬಂದಿದೆ, ಹಿಂಗೋಗಿದೆ ನೋಡಿ, 5 ಇದೆ, +5 ಕಮ. ಈಗ ವೈ ಆಕ್ಸಿಸ್ ನೋಡಿ ಹಿಂಗ್ ಬಂದಿದೆ ಅಲ್ಲ, ಇದು ಇಲ್ಲಿಂದ ಕೆಳಗಡೆ ಇರೋದ್ರಿಂದ ಮೈನಸ್ ಬರುತ್ತೆ, ಸೊ -5. ಓಕೆ, 5 -5 ಆಯ್ತಾ. ಈಗ ಥರ್ಡ್ ಕ್ವಶನ್ ನೋಡಿ ಏನ್ ಕೊಟ್ಟಿದ್ದಾರೆ, ದ ಪಾಯಿಂಟ್ ಐಡೆಂಟಿಫೈಡ್ ಬೈ ಕೋಆರ್ಡಿನೇಟ್ಸ್ -3 -5 ಅಂತ ಕೊಟ್ಟಿದ್ದಾರೆ. ನೋಡಿ ಪಾಯಿಂಟ್ ಎಲ್ಲಿ ಬರುತ್ತೆ ಅಂತ ನೋಡೋಣ, -3 -5. -3 ಅಂತಂದ್ರೆ ಲೆಫ್ಟ್ ಸೈಡ್ ಆಯ್ತು, -5 ಅಂದ್ರೆ ಕೆಳಗಡೆ ಆಯ್ತು ಅಲ್ವಾ. ಸೊ ನೋಡಿ ಇಲ್ಲಿ ಇ ಬಂದಿದೆ ಅಲ್ವಾ, ಈ ಪಾಯಿಂಟ್ ಅನ್ನೇ ಅವ್ರು ಕೇಳಿರೋದು, -3 -5. ಓಕೆ, ಬೈ ದ ಕೋಆರ್ಡಿನೇಟ್ಸ್ ಅಂತ ಕೇಳಿದ್ದಾರೆ. ಸೊ ನಾವೇನ್ ಬರಿಬೇಕು ಇಲ್ಲಿ, ಆನ್ಸರ್ ಇ ಅಂತ ಬರಿಬೇಕು. ಅವರೇ ಕೊಟ್ಟಿದ್ದಾರೆ ಇಲ್ಲಿ ಅಲ್ವಾ, -3 -5.
ಈಗ ಅದೇ ರೀತಿ ಫೋರ್ತ್ ಒನ್ ನೋಡಿ, ದ ಪಾಯಿಂಟ್ ಐಡೆಂಟಿಫೈ ಬೈ ದ ಕೋಆರ್ಡಿನೇಟ್ಸ್ 2 -4 ಅಂತ ಕೊಟ್ಟಿದ್ದಾರೆ ನೋಡಿ. +2 ಅಂದ್ರೆ ಇಲ್ಲಿ ಬರುತ್ತೆ, -4 ಅಂದ್ರೆ ಕೆಳಗಡೆ ಬರುತ್ತೆ ನೋಡಿ. -4 ಇಲ್ಲಿ ಬಂತಲ್ವಾ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಜಿ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಈಸ್ ಜಿ. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್ ಮಾಡಿ ನೋಡಿ. ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ, ದ ಅಬ್ಸಿಸ್ ಆಫ್ ದ ಪಾಯಿಂಟ್ ಡಿ ಅಂತ ಕೊಟ್ಟಿದ್ದಾರೆ. ಓಕೆ, ಅಬ್ಸಿಸ್ ಅಂದ್ರೆ ಎಕ್ಸ್ ಆಕ್ಸಿಸ್. ಓಕೆ, ಈಗ ನೋಡಿ ಅಬ್ಸಿಸ್ ಆಫ್ ಪಾಯಿಂಟ್ ಡಿ ಅಂದ್ರೆ ಹೆಂಗ್ ಹೇಳ್ಬೇಕು ಅಂದ್ರೆ, ಫಸ್ಟ್ ನಾವು ಕೋಆರ್ಡಿನೇಟ್ಸ್ ಆಫ್ ಡಿ ಏನಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ಕೋಆರ್ಡಿನೇಟ್ಸ್ ಆಫ್ ಡಿ ಅಂದ್ರೆ ನೋಡಿ, ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಎಕ್ಸ್ ಆಕ್ಸಿಸ್ ಮೇಲೆ ಬಂದ್ರೆ ಎಷ್ಟಕ್ಕೆ ಬಂದಿದೆ, 6 ಬಂದಿದೆ. ಸೊ 6 ಆಯ್ತು. ಇನ್ನು ವೈ ಆಕ್ಸಿಸ್ ನೋಡಿ ಹಿಂಗೆ ಬಂದು 2 ಇದೆ. ಸೊ +2 ಆಯ್ತಲ್ವಾ, ಬರ್ಕೊಂಡ್ವಿ. ಈಗ ಅಬ್ಸಿಸ ಅಂದ್ರೆ ಓನ್ಲಿ ಎಕ್ಸ್ ಆಕ್ಸಿಸ್. ಸೊ ಅಬ್ಸಿಸ ಕೇಳಿದ್ರೆ ಓನ್ಲಿ 6 ಅಂತ ಕೊಡ್ಬೇಕು. ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ 6th ಒನ್ ನೋಡಿ ಏನ್ ಕೊಟ್ಟಿದ್ದಾರೆ, ದ ಆರ್ಡಿನೇಟ್ ಆಫ್ ದ ಪಾಯಿಂಟ್ ಹೆಚ್ ಅಂತ ಕೊಟ್ಟಿದ್ದಾರೆ. ಆರ್ಡಿನೇಟ್ ಅಂದ್ರೆ ವೈ ಆಕ್ಸಿಸ್. ಸೊ ಫಸ್ಟ್ ನಾವು ಕೋಆರ್ಡಿನೇಟ್ಸ್ ಹೇಳೋಣ ನೋಡಿ. ಹೆಚ್ ಅಂದ್ರೆ ಇಲ್ಲಿದೆ, ಹೆಚ್ಚಿದ ಕೋಆರ್ಡಿನೇಟ್ಸ್ ಏನ್ ಬರುತ್ತೆ ನೋಡೋಣ. ನೋಡಿ ಹಿಂಗೆ ಸ್ಟ್ರೈಟ್ ತಗೊಂಡೋದ್ರೆ ಇಲ್ಲಿ ಎಕ್ಸ್ ಆಕ್ಸಿಸ್ ಏನ್ ಬರುತ್ತೆ, -5. ಓಕೆ, ಈಗ ವೈ ಆಕ್ಸಿಸ್ ಹಿಂಗೆ ತಗೊಂಡೋದ್ರೆ ಏನ್ ಬರುತ್ತೆ ಇಲ್ಲಿ -3. ಆಯ್ತಾ. ಈಗ ಆರ್ಡಿನೇಟ್ ಏನ್ ಬರುತ್ತೆ, ವೈ ಆಕ್ಸಿಸ್ ಏನಿದೆ -3. ಸೊ ಏನ್ ಬರಬೇಕು ಆನ್ಸರ್, -3 ಇಸ್ ದ ಆನ್ಸರ್. ಓಕೆ, ಈಗ 7th ಒನ್ ನೋಡಿ ಏನ್ ಕೊಟ್ಟಿದ್ದಾರೆ, ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಎಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲಿದೆ, ಇಲ್ಲಿದೆ. ಓಕೆ, ಈ ಪಾಯಿಂಟ್ ಕೋಆರ್ಡಿನೇಟ್ಸ್ ಹೇಳ್ಬೇಕು ನೋಡಿ. ಇಲ್ಲಿ ಎಕ್ಸ್ ಇಲ್ಲೇ ಇದೆ. ಎಕ್ಸ್ ಆಕ್ಸಿಸ್ ಅಂತಂದ್ರೆ ನೋಡಿ, ರೈಟ್ ಸೈಡ್ ಹೋಗಿಲ್ಲ, ಲೆಫ್ಟ್ ಸೈಡ್ ಹೋಗಿಲ್ಲ. ಸೊ ಇಲ್ಲೇ ಇದೆ. ಇಲ್ಲಿದ್ದಾಗ ಏನಾಗತ್ತೆ, ಎಕ್ಸ್ ಆಕ್ಸಿಸ್ ಕೋಆರ್ಡಿನೇಟ್ 0. ಓಕೆ, ವೈ ಆಕ್ಸಿಸ್ ಏನ್ ಬರುತ್ತೆ ನೋಡಿ, ಇಲ್ಲಿ 5 ಇದೆ ಅಲ್ವಾ. ಸೊ +5. ಸೊ ಇಲ್ಲಿ ಬರೆಯೋಣ 0,5. ಆಯ್ತಾ. ಈಗ 8th ಒನ್ ನೋಡಿ, ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಎಂ ಅಂತ ಕೊಟ್ಟಿದ್ದಾರೆ. ಎಂ ಎಲ್ಲಿದೆ, ಎಲ್ಲಿದೆ ನೋಡಿ. ಓಕೆ, ಇಲ್ಲಿ ಇದ್ದಾಗ ನೋಡಿ, ಈಗ ಎಕ್ಸ್ ಆಕ್ಸಿಸ್ ಮೇಲೆ ಲೆಫ್ಟ್ ಸೈಡ್ ಬಂದಿದೆ. ಸೊ -3 ಆಗುತ್ತೆ ಅಲ್ವಾ. ಸೊ ಇಲ್ಲಿ ಬರೆಯೋಣ -3, ವೈ ಅಂದ್ರೆ ನೋಡಿ, ವೈ ಮೇಲೆ ಕೂಡ ಹೋಗಿಲ್ಲ, ಕೆಳಗನು ಬಂದಿಲ್ಲ ಅಲ್ವಾ, ಇಲ್ಲೇ ಇದೆ. ಸೊ ನಾವೇನ್ ಹೇಳ್ಬೇಕು, ವೈ ಆಕ್ಸಿಸ್ 0. ಓಕೆ, ಸೊ ಬರೆಯೋಣ ಇಲ್ಲಿ -3, 0 ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್